ಫೋನ್ ಯಾಕೆ ಎತ್ತಿಟ್ರು? ನೀವ್ ಹೇಳಿ ಏನಾಯ್ತು ವಿಚಾರ? ಎಂತ ಇಲ್ಲ, ವ್ಲಾಗ್ ಮಾಡ್ತಾ ಇದೀವಿ, ಇಟ್ಟಿದ್ರು ಅಷ್ಟೇ. ನೀವ್ ಆವಾಜ್ ಹಾಕ್ಲಿಲ್ವಾ? ಇಲ್ಲ. ಯಾಕೆ? ಅವರಿಗೆ ಆವಾಜ್ ಆಗ್ಲಿಕ್ಕೆ ಮನಸ್ಸೇ ಬರಲ್ಲ. ಅಯ್ಯೋ. ಮತ್ತೆ ಸ್ಟೇಜ್ ಮೇಲೆ ನೀವು ಕಾವ್ಯ ಜಗಳ ಮಾಡ್ತಾ ಇದ್ರಿ, ಯಾಕೆ? ಹಾಗೆಲ್ಲ ನಾನು ಯಾಕೆ ಜಗಳ ಮಾಡ್ತಾ ಇದ್ದೀವಿ ಗೊತ್ತುಂಟ? ಜಗಳ ಅಲ್ಲ, ಜಗಳ ಅಂದ್ರೆ ನಾವಿವತ್ತು ಅಷ್ಟು ಜನ ಅಲ್ಲಿ ನಿಂತ್ಕೊಂಡಿದೀವಿ, ಓಕೆನಾ? ಕೇಳಿ, ನಾವು ಅಲ್ಲಿ ಅಷ್ಟು ಜನ ಅಲ್ಲಿ ನಿಂತ್ಕೊಂಡಿದೀವಿ. ಅವರ ಎಲ್ಲರ ಜೊತೆಗೆ ಮಾತಾಡಿದ್ರು, ಹೋಸ್ಟು ಅವರು ಎಲ್ಲರ ಜೊತೆಗೆ ಮಾತಾಡಿದ್ರು. ನಾವು ಯಾವಾಗ ಮಾತಾಡುವಾಗ ಅವರು ಹೇಳಿದ್ರು ಸ್ವಲ್ಪ ಚಿಕ್ಕನೆ ಮಾತಾಡ್ಬೇಕು ಅಂತ. ಸೊ ನಾವು ಚಿಕ್ಕನೆ, ನನ್ಗೆ ಆಕ್ಚುಲಿ ತುಂಬಾ ಮಾತಾಡ್ಲಿಕ್ಕೆ ಇತ್ತು ಜನರ ಜೊತೆಗೆ, ಬಟ್ ಚಿಕ್ಕನೆ ಮಾತಾಡ್ಲಿಕ್ಕೆ ಹೇಳಿದ್ರು. ಚಿಕ್ಕ ಮಾತಾಡ್ ನಂತರ ಅವರು ಮತ್ತೆ ಅವರ ಹತ್ರನೇ ಹೋಗಿದ್ರು, ಕಾವ್ಯಗಿಲಿ ಅಂತ ಹೇಳ್ತಾ ಇದ್ರು. ಒಂದೊಂದು ಮಕ್ಕಳ ನಾವು ಮತ್ತೆ ಯಾಕೆ ನಿಂತ್ಕೊಂಡಿದೀವಿ, ನಾವು ಎಂತ ಮನೆಗೆ ಹೋಗ್ಲಾ? ಹಾಗೆಲ್ಲ ನೀವು ಮಾಡಿ, ನೋ ಪ್ರಾಬ್ಲಮ್. ಬಟ್ ಸುಮ್ಮನೆ ಏನಂದ್ರೆ ನಮ್ಗೆ ಕೂಡ ಮಾತಾಡ್ಲಿಕ್ಕೆ ಬಿಡ್ಬೇಕಿತ್ತಲ್ವಾ? ಅದೇನೆ ಒಂದೊಂದು ವಿಷಯ ಮಾತಾಡ್ತಾ ಇದ್ರು. ಸೊ ನಾನು ಎಂತ ಹೇಳಿದೀನಿ ಅಂದ್ರೆ, ನೀವು ನನ್ಗೆ ಹೇಳಿದಿರಾ ಚಿಕ್ಕ ಸ್ವಲ್ಪ ಮಾತಾಡ್ಲಿಕ್ಕೆ, ಅವ್ರ ಹತ್ರ ಹೋಗಿ 10 ನಿಮಿಷದಿಂದ ಜಾಸ್ತಿ ನಿಂತ್ಕೊಂಡಿದ್ದೀರಾ. ಇವಾಗ ಇದೇ ಆಗಲ್ವಾ? ಅಂದ್ರೆ ಇದೆ ಎಂತ ನ್ಯಾಯನಾ ಅಂತ ಸುಮ್ನೆ ಗಮ್ಮತ್ತಲ್ಲಿ ಹೇಳಿದ್ದೀನಿ, ಓಕೆನಾ? ಹಾಗೆ ಆಯ್ತು. ವೇಟ್ ಹಾಗೆ ಆಯ್ತಲ್ವಾ? ಸೊ ಆ ರೀಸನ್ಗೋಸ್ಕರ ಕಾವ್ಯ ನನ್ಗೆ ಹೇಳ್ತಾ ಇದ್ರು, ರಕ್ಷಿತಾ ಇದೆ ಅಲ್ಲ, ಇದೆ ನಾಮಿನೇಷನ್ ಅಲ್ಲ. ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ನಮ್ಗೆ ಕೂಡ ಮಾತಾಡ್ಲಿಕ್ಕೆ ಇತ್ತು. ನಾವು ಮಾತಾಡುವಾಗ ಅವರು ಯಾಕೆ ಚಿಕ್ಕ ಮಾತಾಡ್ಬೇಕು ಅಂತ ಹೇಳಿದ್ರು. ಮತ್ತೆ ಅವರು ಹೋಸ್ಟ್ ಅವರು ಹತ್ರ ಹೋಗಿ ಪದೇ ಮಾತಾಡ್ತಾ ಇದ್ರು. ನಾವು ಅವ್ರ ಹತ್ರ ಕಾವ್ಯಗಿಲಿ ಹತ್ರ ಅಂದ್ರೆ ಮಾತಾಡ್ಲಿ, ನೋ ಪ್ರಾಬ್ಲಮ್. ಬಟ್ ಮಾತಾಡ್ಲಿ, ನೋ ಪ್ರಾಬ್ಲಮ್. ಬಟ್ ನಾವು ಕೂಡ ನಿಂತ್ಕೊಂಡಿದೀವಿ 10 ನಿಮಿಷದಿಂದ, ನಾನು ಹೀಗೇನೆ ನಿಂತ್ಕೊಂಡಿದೀವಿ ಅಂದ್ರೆ ನಾವು ಕೂಡ ಇದೀವಿ, ನಮ್ಗೆ ಕೂಡ ಮಾತಾಡ್ಲಿಕ್ಕೆ ಉಂಟು ಅಲ್ವಾ? ಅದಕ್ಕೆ ನಿಮಗೆ ಬೇಜಾರಾಯ್ತಾ ಅಲ್ಲಿ? ಹಾ, ಅದಕ್ಕೆ ನಾನು ಇಲ್ಲಿ, ಯಾಕೆಂದ್ರೆ ನಂಗೆ ಮತ್ತೆ ಕರಿಬಸಪ್ಪ ಅನ್ನಗೆ ಹೇಳ್ತಾ ಇದ್ರು, ನಿಮ್ಮ ಮೋಟಿವೇಶನಲ್ ಎಲ್ಲ ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ಮಾತಾಡುದು, ಸೊ ಅವರಿಗೆ ಇರಿಟೇಷನ್ ಆಗೋದು. ನಮ್ಗೆ ಆದ್ರೂ ಕೂಡ ನಮ್ಗೆ ಒಂದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಮ್ಗೆ ಮಾತಾಡ್ಲೇಬೇಕಲ್ವಾ? ನಾವು ಇಬ್ರು ಮಾತಾಡುವಾಗ ಎಲ್ಲರೂ ಕೇಳಿಕೆ ಕುತ್ಕೊಳ್ಳುದು, ಹೀಗೆ ಮಾಡುದು ಹಾಗೆ ಮಾಡುದು, ಕೇಳುವುದೇ ಇಲ್ಲ. ಬಟ್ ಅವರು ಮಾತಾಡುವಾಗ ನೋ ಪ್ರಾಬ್ಲಮ್, ನಾವು ಮಾತಾಡುವಾಗ. ಸೊ ಅದಕ್ಕೆ ನಾನು ಕರಿಬನ್ನಗೆ ಹೇಳಿದೀನಿ, ಕರಿಬಸಪ್ಪ. ಹಾ, ಸಪ್ಪನ್ನಗೆ ಹೇಳಿದೀನಿ, ಕರಿಬಸಪ್ಪ ಅವರಿಗೆ ಹೇಳಿದೀನಿ, ನೀವು ಮಾತಾಡಿ ನಾವು ಕೂಡ ಮಾತಾಡೋಣ ಅಂತ. ಹಾಗೆ ಗಲಾಟೆ ಆಯ್ತು. ಮತ್ತೆ ಯಾರು ಬೇರೆ ವಿಷಯಕ್ಕೆ ಗಲಾಟೆ ಆಗ್ಲಿಲ್ಲ. ಅದೇ ಎಲ್ಲ ಅಂದ್ರೆ ಫುಲ್ ಹಾಕ್ಲಿಲ್ಲ ಅನ್ಸುತ್ತೆ ನನ್ಗೆ. ಫುಲ್ ಹಾಕ್ಲಿಲ್ಲ ಅನ್ಸುತ್ತಾ? ಕಟ್ ಮಾಡಿದಾರಲ್ಲ, ಪರವಾಗಿಲ್ಲ, ಇದೇ ನೀವು ಫುಲ್ ಹಾಕಿ. ಇದನ್ನ ನಾನು ಫುಲ್ ಹಾಕ್ತೀನಿ, ಮಿಸ್ ಮಾಡಲ್ಲ. ಇದು ಒಂದ್ ಸ್ವಲ್ಪ ಮಿಸ್ ಮಾಡಲ್ಲ. ಹೌದು. ಓಕೆ, ಹೇಗಿತ್ತು ಆ ದೊಡ್ಡ ಮನೇಲಿ ಎಲ್ಲರೂ ಸೇರ್ಕೊಂಡಿದ್ರಲ್ಲ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಎಂತಂದ್ರೆ, ನಾನು ಯಾವಾಗ ನನ್ನ ಅಣ್ಣ ಅವರಿಗೆ, ಗಿಲ್ಲಿ ಅವರಿಗೆ ಎಲ್ಲರಿಗೆ ನೋಡ್ತೀನಲ್ವಾ, ನನ್ಗೆ ಜಾಸ್ತಿ ಅಂದ್ರೆ ಗಿಲ್ಲಿಗೆ ಅಣ್ಣ ಅಂದ್ರೆ ಗಿಲ್ಲಿ ಅಲ್ಲ, ಗಿಲ್ಲಿ ಅವರಿಗೆ ಹೇಳಿದೀನಿ, ಮತ್ತೆ ಅಣ್ಣ ಅವರಿಗೆ ಗಿಲ್ಲಿ ಅವರಿಗೆ ಹೇಗಂದ್ರೆ ಅವರಿಗೆ ನೋಡುವಾಗ ನನ್ಗೆ ತುಂಬಾ ನನ್ನ ಪಾಸ್ಟ್ ಟೈಮ್ ಎಲ್ಲ ನೆನಪಾಗುದು. ಜಾಸ್ತಿ ಮಾತಾಡ್ಲಿಕ್ಕೆ ಆಗಲ್ಲ, ದುಃಖ ಆಗುದು ನನ್ಗೆ. ಸ್ಟೇಜ್ ಮೇಲೆ ಹೌದು, ಅದೇ ಹೇಳುದು, ದುಃಖ ಬರುತ್ತೆ ನನ್ಗೆ ತುಂಬಾ ಅವರಿಗೆಲ್ಲ ನೋಡಿ. ಬಿಕಾಸ್ ಇಟ್ ವಾಸ್ ಅ ಪ್ಯೂರ್ ಇಮೋಷನ್ಸ್. ಅದಕ್ಕೆ ಅಲ್ಲಿ ಅಳ್ತಾ ಇದ್ರಾ? ಯಾಕೆಂದ್ರೆ ಹೌದು, ಇಲ್ಲ ಅಳ್ಲಿಲ್ಲ, ನಾನು ಅಳ್ಳಿಲ್ಲ. ಎಷ್ಟು ಮಿಸ್ ಮಾಡ್ಕೊಂತೀರಾ ಬಿಗ್ ಬಾಸ್ ಮನೇಲಿ? ತುಂಬಾ ಮಿಸ್ ಮಾಡ್ತಾ. ಇವಾಗ ನಿಮ್ಮ ಜೊತೆಗೆ ಇಲ್ಲಿ ಮಾತಾಡ್ತಾ ಇದ್ದೀನಲ್ವಾ, ನನ್ನ ಶರೀರ ಮಾತ್ರ ಇಲ್ಲಿ, ನನ್ನ ಮನಸ್ಸು ಅಲ್ಲಿ ಉಂಟು. ಹಾಗಿದ್ರೆ ನೀವು ಬಿಗ್ ಬಾಸ್ ಮನೇಲಿ ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಅಲ್ಲೇ ಇರ್ತಾ ಇದ್ರೆ? ಆಬ್ವಿಯಸ್ಲಿ ನಾನು ಬಿಗ್ ಬಾಸ್ ಕೇಳ್ತಾ ಇದ್ದೀನಿ, ಬಿಗ್ ಬಾಸ್ ಪ್ಲೀಸ್ ಪೋಸ್ಟ್ ಪೋನ್ ಮಾಡಿ ನಂಗೆ ಇಲ್ಲೇ ಇರ್ಲಿಕ್ಕೆ ಉಂಟಂತ. ಗಿಲ್ಲಿ ಅವರು ಎಲ್ಲ ಹೇಳುದು, ಅವರು ಸೆಟ್ ಬಿಚ್ತಾರಲ್ವಾ, ಅವರ ಜೊತೆಗೆ ಕುತ್ಕೊಳ್ಳೋ, ಅಲ್ಲಿಯ ಬ್ಲಾಗ್ ಮಾಡೋ, ಅಲ್ಲಿ ಇರೋ ಅಂತ. ಅರ್ಥ ಆಯ್ತಾ? ನನ್ಗೆ ಸತ್ಯ ಬರ್ಲಿಕ್ಕೆ ಇಷ್ಟ ಇರ್ಲಿಲ್ಲ, ಬಟ್ ನನ್ಗೆ ಜನರಿಗೆ ನೋಡ್ಲಿಕ್ಕೆ ಒಂದು ಆಸೆ ಇತ್ತು. ಜನರಿಗೆ ನೋಡಿ ಮತ್ತೆ ಹೋಗ್ತೀನಿ ಬಿಗ್ ಬಾಸ್ಗೆ. ಹಾಗೆ ಅಂದ್ರೆ ನೀವು ಒಬ್ರೇ ಇದ್ರು ಓಕೆ? ಅಲ್ಲಿ ಇಲ್ಲ, ಅವರೆಲ್ಲ ಇರ್ಬೇಕು. ನನ್ನ ಬಿಗ್ ಬಾಸ್ ಮನೆ ಒಳಗೆ ಎಲ್ಲರೂ ಇದ್ದು ಗಿಲ್ಲಿ ಒಬ್ರು ಇರ್ಲಿಲ್ಲ ಅಂದ್ರೆ ಇರ್ತಾ ಇದ್ರ? ಇಲ್ಲ, ಅದೇ ಬೋರಿಂಗ್ ಆಗ್ತಾ ಇತ್ತು. ಅದೇ ನಾನು ಹೇಳ್ತಾ ಇದ್ದೆ, ನಾನು ಎಂತ ಯೋಚನೆ ಮಾಡ್ತೀನಿ ಗೊತ್ತುಂಟ, ಈ ಸೀಸನ್ ಅಲ್ಲಿ ಗಿಲ್ಲಿ ಇರ್ಲಿಲ್ಲ ಅಂದ್ರೆ
ಗಿಲ್ಲಿ ಇರ್ಲಿಲ್ಲ ಅಂದ್ರೆ ನೀವ್ ಎಂಟರ್ಟೈನ್ಮೆಂಟ್, ನೀವು ಮತ್ತೆ ಧ್ರುವ್ ಗಿಲ್ಲಿ ಎಂಟರ್ಟೈನ್ಮೆಂಟ್ ಇರ್ಲಿಲ್ಲ ಅಂದ್ರೆ ರಕ್ಷಿತಾ ಇಸ್ ಇನ್ಕಂಪ್ಲೀಟ್. ಓ ಮೈ ಗಾಡ್. ಹಾ ಅದೇ ಫುಲ್ ಮನೆನೇ ಇನ್ಕಂಪ್ಲೀಟ್. ಓಕೆ, ಈಗ ನೀವು ಏನಾದ್ರು ಗಿಲ್ಲಿ ಇರ್ಲಿಲ್ಲ ಅಂದ್ರೆ ನಿಮ್ಗೂ ಬೇಜಾರಾಗ್ತಾ ಇತ್ತು ಅಂತ ಆಯ್ತು. ಆಬ್ವಿಯಸ್ಲಿ ಅವರು ಒಂದು ಅವರು ಬೇಕು, ಹಾಗೆ ಒಂದು ಜನ ಬೇಕು ಮನೆಯಲ್ಲಿ, ಎವ್ರಿ ಮನೆಯಲ್ಲಿ ಬೇಕು, ಎಲ್ಲ ಮನೆಯಲ್ಲಿ ಗಿಲಿ ಹಾಗೆ ಒಂದು ಜನ ಬೇಕೇ ಬೇಕು. ಈಗ ನೀವು ಲಾಸ್ಟ್ ಸೀಸನ್ ಬಿಗ್ ಬಾಸ್ ನೋಡಿ, ಅವರ ಹಾಗೆ ಒಂದು ಬೇಕು. ಎಲ್ಲರೂ ಒಂದೊಂದು ಕ್ಯಾರೆಕ್ಟರ್ ಉಂಟು. ಮಾಲು ಅನ್ನ ಹಾಗೆ ಒಂದು ಜನ ಬೇಕು. ಅವ್ರು ಹೇಗಂದ್ರೆ ತುಂಬಾ ಸೈಲೆಂಟ್, ಸೆಲ್ಫ್ಲೆಸ್ ಪರ್ಸನ್ ಅವರು. ರಘು ಹಾಗೆ ಒಂದು ಬೇಕು. ಓಕೆ, ಅವರು ತುಂಬಾ ಸ್ಟ್ರಿಕ್ಟ್. ಓಕೆ, ಹೀಗೆ ಕುತ್ಕೊಳ್ಳಿಕ್ಕೆ ಇಲ್ಲ, ಹಾಗೆ ಕುತ್ಕೊಳ್ಳಿಕ್ಕೆ ಇಲ್ಲ. ನಾನು ಮತ್ತೆ ಗಿಲಿ ಹೇಗಂದ್ರೆ ಹೀಗೇನೆ, ಒಂದು ನಮ್ಗೆ ಒಂದು ಮ್ಯಾನರ್ಸ್ ಇಲ್ಲ, ಎಂತ ಇಲ್ಲ, ಹೀಗೇನೆ ಮಾಡಿ ಕೂತ್ಕೊಳ್ಳೋದು. ಎಲ್ಲಿ ನಮ್ಮ ಬಟ್ಟೆಯಲ್ಲಿ ಆಚೆ ಈಚೆ. ರಘುವನ್ನ ಹಾಗೆ ಒಂದು ಕ್ಯಾರೆಕ್ಟರ್ ಬೇಕು, ಯಾಕೆಂದ್ರೆ ಸ್ವಲ್ಪ ನಮ್ಗೆ ಇದೆ ಮಾಡ್ಲಿಕ್ಕೆ, ಭಯ ಪಟ್ಲಿಕ್ಕೆ. ಓಕೆ, ಅಜ್ಜಿ ಹಾಗೆ ಒಂದು ಹಿರಿಯರು ಅವರು ಬೇಕು. ಮತ್ತೆ ಅಶ್ವಿನಿ ಹಾಗೆ ಒಂದು ಜ್ಞಾನ ಕೊಡ್ಲಿಕ್ಕೆ ಒಂದು ಜನ ಬೇಕು. ಸೊ ಎಲ್ಲರೂ ಒಂದೊಂದು ಜನ ಮನೆಯಲ್ಲಿ ಒಂದೊಂದು ಕ್ಯಾರೆಕ್ಟರ್ ಬೇಕೇ ಬೇಕು. ಅದಗನೆ ಮನೆ ಕಂಪ್ಲೀಟ್ ಆಗುದು. ಓಕೆ, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಯ್ತು, ಎಲ್ಲಾ ವಿಡಿಯೋಸ್ ನೋಡಿದ್ರಾ ನಿಮ್ದು ಎಪಿಸೋಡ್ಸ್? ಇಲ್ಲ, ಒಂದು ಕೂಡ ನೋಡ್ಲಿಲ್ಲ. ಟ್ರೋಲ್ಸ್ ನೋಡಿದ್ರಾ? ಟ್ರೋಲ್ಸ್ ಎಲ್ಲ ನೋಡಿದೀನಿ. ಅದೇ ಜಾಸ್ತಿ ನಾನು ಎಂತ ನೋಡ್ತಾ ಇದ್ದೀನಿ ಅಂದ್ರೆ, ಗಿಲಿ ನನ್ಗೆ ಹೊಡಿತಾ ಇದ್ರಲ್ವಾ, ಅದೇ ನಾನು ಎಂತ ಅನ್ಕೊಂಡಿದ್ದೀನಿ ಅಂದ್ರೆ, ಇದೇ ಎಲ್ಲ ಬಿಗ್ ಬಾಸ್ ಹಾಕಲ್ಲ. ಅದೇ ಎಲ್ಲ ಇದೇ ಆಗಲ್ಲ. ಯಾಕೆಂದ್ರೆ ಅಷ್ಟು ನಾನು ಅವ್ರು ಹೇಗಂದ್ರೆ ತುಂಬಾ ತುಂಬಾ ಇದೆ ಮಾಡುದು, ಅದೇ ಮಾಡುದು, ಇದೇ ಮಾಡುದು. ಅಲ್ಲ, ಅವತ್ತು ಇಬ್ರು ಚೇರಲ್ಲಿ ಕುತ್ಕೊಂಡಿರ್ತೀರ, ಗಿಲ್ಲಿ ಅವ್ರು ಮುಟ್ಟಿದ ತಕ್ಷಣ ನೀವು ಕೆಳಗ್ ಬಿದ್ದು ಹೋಗ್ತೀರಲ್ಲ, ಅವ್ರು ಜೋರಾಗಿ ಅದೇ ನಿಮ್ಗೆ ಕ್ಯಾಮೆರಲ್ಲಿ ಸ್ವಲ್ಪ ಕಾಣಿಸ್ತಲ್ವಾ, ಅದು ಎಷ್ಟು ಜೋರಾಗಿ ಪುಷಿತ್ತು ಗೊತ್ತಿಲ್ಲ. ನಾನು ಇಲ್ಲಿ ಇದ್ರಲ್ಲಿ ಬಿದ್ದಿದ್ದೀನಿ, ನನ್ಗೆ ನೋವಾಯ್ತು. ಬಟ್ ನಾನು ಕೂಡ ಓಡಿದ್ದೀನಿ, ಅವರಿಗೆ ಹೊಡೆದಿದ್ದೀರ ಜೋರಾಗಿ. ಅದೇ ನನ್ಗೆ ಗೊತ್ತಿಲ್ಲ ಅಂದ್ರೆ, ಹೋಗಿ ನಾನು ಹೀಗೆ ಮಾಡಿದ್ದೀನಲ್ವಾ, ಕಾಣಿಸಿದೆ ಕ್ಯಾಮೆರಲ್ಲಿ. ಇವಾಗ ನನ್ಗೆ ನೋವಾಯ್ತು, ನಾನು ಓಡಿದ್ದೀನಿ ಅಷ್ಟೇ. ನಾನು ಯೂಟ್ಯೂಬ್ ಅಲ್ಲಿ ತಮ್ಲೇನ್ ಹಾಕ್ತೀನಿ, ಆಂಕರಿಗೆ ಹೊಡೆದ ರಕ್ಷಿತಾ ಅಂತ. ಈಗ ಸಾಕಷ್ಟು ಟ್ರೋಲ್ ನೋಡಿದೀವಿ, ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಾವ ಟ್ರೋಲ್ ತುಂಬಾ ಇಷ್ಟ ಆಯ್ತು ನಿಮಗೆ ಅನ್ನೋಂಥದ್ದು? ಯಾವುದು ಟ್ರೋಲಾ? ಯಾವುದು ಟ್ರೋಲ್ ತುಂಬಾ ಇಷ್ಟ ಆಯ್ತಾ? ಅದೇ ಯಾವ್ದು ಗೊತ್ತುಂಟಾ, ನೀವು ಅದಕ್ಕೆ ಇದೇ ಹಾಕ್ತೀರಾ, ನೀವು ಎಂತ ಮಾಡಿದ್ರಿ, ಇದೇ ಮಾಡಿದ್ರಿ. ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದೇ ಆಗಿದ್ರೆ, ಇದೇ ಅಂದ್ರೆ ಕಲೆ, ಅದೇ ರಟ್ಟಿ ಕಲೆ ಆಗಿದ್ರೆ ನೀವು ಅದಕ್ಕೆ ಇದೇ ಹಾಕ್ತೀರಾ. ಇದೇ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ತೀರಾ. ಬಟ್ ಆ ಟೈಮಲ್ಲಿ ಮುಂಚೆ ನನಗೆ ಅಷ್ಟು ಸ್ಪೀಡ್ ವರ್ಡ್ ಬರ್ತಾ ಇರ್ಲಿಲ್ಲ ಕನ್ನಡ, ಮುಂಚೆ 3rd ವೀಕಲ್ಲಿ ಎಲ್ಲ. ಸೊ ನೀವು ಸ್ವಲ್ಪ ಇದೇ ಹಾಕ್ತೀರಾ. ಆಗ ನಂತರ ಅವ್ರು ಹೇಳ್ತಾರಲ್ವಾ, ನಾನು ಅದೇ ಹಾಕ್ತೀನಿ. ಸೊ ನಾನೇ ಅಯ್ಯೋ ನನ್ಗೇನೆ ಹುಚ್ಚು, ನಾನು ಎಂತ ಮಾತಾಡುದು ಅಂತ ಕೂತ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಾಂಗ್ ಮಾಡಿದಾರಲ್ವಾ, ಅದು ನನಗೆ ತುಂಬಾ, ನಾನು ಆಕ್ಚುಲಿ ಎಂಜಾಯ್ ಮಾಡ್ತೀನಿ ಅದೇ. ಓಕೆ, ಹೊರಗ್ ಬಂದ್ಮೇಲೆ ಕರಿಬಸಪ್ಪ ಅವ್ರನ್ನ ಸಿಕ್ಕಾಪಟ್ಟೆ ಟ್ರೆಂಡ್ ಮಾಡಿದ್ರಲ್ವಾ, ಅವ್ರ ಹೆಸರು ಗೊತ್ತಾಗ್ದಿಲ್ಲ ಹೇಳಿದ್ರೆ ಬೇಕಾಗಿಲ್ಲ? ಇಲ್ಲ, ನನ್ಗೆ ಗೊತ್ತಿಲ್ಲ ಅವರ ಹೆಸರು. ನಾನು ಅವರಿಗೆ ಒಂದು ವೀಕಲ್ಲಿ ನಾನು ಅವ್ರ ಹತ್ರ ಮಾತಾಡ್ಲೇ ಇಲ್ಲ. ಒಂದೇ ದಿವ್ಸ ಮಾತಾಡಿದ್ದು, ನಾಮಿನೇಷನ್ ದಿವ್ಸ ಅಷ್ಟೇ. ಮತ್ತೆ ನಾನು ಕರಿಬಸಪ್ಪ ಅಂತ ಹೆಸರು ಕೇಳಲೇ ಇಲ್ಲ ಇದ್ರಲ್ಲಿ. ಕರಿಬಸಪ್ಪ ಅಂದ್ರೆ ನಾವು ಬಾಯಲ್ಲಿ ಒಂದು ಕರಿಬಸೊಪ್ಪು ಇರುತ್ತಲ್ವಾ, ನನ್ಗೆ ಅಂತ ಅನ್ಸು ಕರಿಬಸೊಪ್ಪೆ ಅವರ ಹೆಸರು ಅಂತ. ಅದೇ ಒಂದು ನಾರ್ಮಲಿ ಕ್ಯಾಶುವಲಿ ಹೇಳಿದ್ದೀನಿ. ಓಕೆ, ರಕ್ಷಿತಾ ಈಗ ಸಿಕ್ಕಾಪಟ್ಟೆ ಕೆಲವು ಟ್ರೋಲ್ ವಿಡಿಯೋಸ್ ಇದೆ. ಈಗ ಏನಾದ್ರು ಕನ್ನಡದಲ್ಲಿ ನಿಮ್ಗೆ ಯಾವ್ದಾದ್ರು ಸಿನಿಮಾ ಆಪರ್ಚುನಿಟಿ ಸಿಕ್ಕಿದ್ರೆ ಯಾವ ಪಾತ್ರ ಮಾಡ್ತೀರಾ? ಇದನ್ನ ಮಾಡಕ್ಕೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅನ್ನುವಂಥದ್ದು? ನನ್ಗೆ ನನ್ನ ಕ್ಯಾರೆಕ್ಟರ್ ಹೀಗೆ ಇದ್ರೆ, ಅಂದ್ರೆ ನಾನು ಹೇಗೆ ಇದ್ದೀನಿ ಅಂದ್ರೆ, ನನ್ನ ಕ್ಯಾರೆಕ್ಟರ್ ಹಾಗೇನೆ ನನ್ಗೆ ಸಿಕ್ಕಿದ್ರೆ ನಾನು ಗ್ಯಾರಂಟಿ ಮಾಡ್ತೀನಿ. ಮತ್ತೆ ಅದೇ ನನ್ಗೆ ಚಾಲೆಂಜಿಂಗ್ ಅನ್ಸಲ್ಲ, ಯಾಕೆಂದ್ರೆ ಆಕ್ಟಿಂಗ್ ಮಾಡ್ಲಿಕ್ಕೆ ಚಾಲೆಂಜಿಂಗ್ ಅನ್ಸುತ್ತೆ. ಬಟ್ ನಾನು ಹೇಗೆ ಇದ್ದೀನಿ ಹಾಗೇನೆ ನಾನು ಪಿಕ್ಚರ್ ಅಲ್ಲಿ ಇದ್ರೆ ಅದೇ ನನ್ಗೆ ಚಾಲೆಂಜಿಂಗ್ ಅನ್ಸಲ್ಲ. ಆಕ್ಚುಲಿ ಐ ವಿಲ್ ಎಂಜಾಯ್. ಅಂದ್ರೆ ಒಂದು ಸಿನಿಮಾನ ಅಥವಾ ಸೀರಿಯಲ್ ಮಾಡ್ಬೇಕು, ಒಂದು ಪಾತ್ರ ಅಂತ ಇರುತ್ತೆ, ಹೀರೋಯಿನ್ ಹೀರೋ. ನೀವ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ? ನನ್ನನ್ನೇ ಪಾತ್ರನ ಚೂಸ್ ಮಾಡ್ತೀನಿ. ಹೌದಾ? ಓಕೆ, ಈಗ ಯಾವ್ದಾದ್ರು ಕನ್ನಡ ಸಿನಿಮಾದಲ್ಲಿ ನಿಮ್ಗೆ ಹೀರೋಯಿನ್ ಅಂತ ಆಪರ್ಚುನಿಟಿ ಇದ್ರೆ ಹೀರೋನ ಯಾರನ್ನ ಚೂಸ್ ಮಾಡ್ತೀರಾ ಅನ್ನುವಂಥದ್ದು? ಹಾಗೆ ಅಂತ ನಾನು ಥಿಂಕ್ ಮಾಡ್ಲಿಲ್ಲ. ಅಲ್ಲ, ಈಗ ಎಕ್ಸಾಂಪಲ್ ಆ ಪಿಕ್ಚರ್ ಅಲ್ಲಿ ಹೀರೋ ಇಲ್ಲ ಅಂದ್ರೆ ಕೂಡ ಪರವಾಗಿಲ್ಲ. ಇಲ್ಲ, ಯಾರಾದ್ರೂ ಒಂದು ಹೀರೋ ಚೂಸ್ ಮಾಡ್ಬೇಕು. ಸಿನಿಮಾ ಆದ್ಮೇಲೆ ಒಂದು ಹೀರೋಯಿನ್ ಇರ್ತಾರಪ್ಪ. ಹೀರೋನಾ ಮಾಲು ಅಣ್ಣಗೆ ಚೂಸ್ ಮಾಡ್ತೀನಿ. ಅಣ್ಣ ಆಗ್ತಾರೆ. ನಾವು ಚಿಕ್ಕ ಈ ಒಂದು ನಾನು ಎಂತ ಇಲ್ಲಪ್ಪ, ಅಷ್ಟು ದೊಡ್ಡ ಕನಸಿಲ್ಲ ನನ್ನ. ಯಾಕೆ ಗಿಲ್ಲಿ ಜೊತೆ ಮಾಡ್ಬಾರ್ದ? ವೈ ನಾಟ್?
ವೈ ನಾಟ್, ಐ ಕ್ಯಾನ್, ಬಟ್ ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್, ರೈಟ್? ಐ ವಿಶ್, ಓನ್ಲಿ ಐ ವಿಶ್ ಇಟ್ ವಿಲ್ ಹ್ಯಾಪನ್, ನೋ, ರೈಟ್? ಟೂ ಸೈಡ್ ಇಂದ ಬೇಕಲ್ವಾ? ಸೊ ನೋ ಅಂದ್ರೆ ಮಾಡೋಣ, ಟೈಮ್ ಉಂಟಲ್ವಾ? ಟೈಮ್ ಉಂಟು. ಏನಾದ್ರೂ ಅದೇ ನೀವ್ ಹೀರೋಯಿನ್ ಆದ್ರೆ ಗಿಲ್ಲಿ ಅವರು ಹೀರೋ ಆಗಿ ಚೂಸ್ ಮಾಡ್ತೀರಾ? ನಿಮ್ಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ ಅನ್ನುವಂಥದ್ದು? ಅಂದ್ರೆ ಹೀರೋ ಲೈಕ್ ಆಕ್ಚುಲಿ ಸುದೀಪ್ ಸರ್ ಇದ್ದಾರೆ, ಮತ್ತೆ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ, ಶಿವರಾಜ್ ಕುಮಾರ್ ಸರ್ ಇದ್ದಾರೆ, ಮತ್ತೆ ಯಾರ್ ಸಿನಿಮಾ ನೋಡಿ? ರವಿಚಂದ್ರ ಸರ್, ವಿಷ್ಣುವರ್ಧನ್ ಸರ್. ಅದೇ ರವಿ ಸರ್ ನಾ ಬೀಟ್ ಮಾಡೋಕೆ ತುಂಬಾ ಕಷ್ಟ. ನೀವು ಬಿಗ್ ಬಾಸ್ ಮನೆ ಒಳಗೆ ಹತ್ರ ಕುತ್ಕೊಂಡು. ಹೌದು, ಅವರಿಗೆ ನಾನು ಅವರಿಗೆ ಕೂಡ ಈಗ ಕೂಡ ಕೇಳಿದ್ದೀನಿ. ಅವರೇ ನನ್ನ ಹೆಸರು ತೋಗಿದ್ರು, ರಕ್ಷಿತಾ ಅಂತ. ನಾನು ಹೇಳಿದ್ದೀನಿ ಅವರಿಗೆ, ನಿಮ್ಗೆ ನನ್ನ ಹೆಸರು ಗೊತ್ತುಂಟಾ? ಅವರು ಹೇಳಿದ್ರು ಯಾಕೆ ಗೊತ್ತಿಲ್ಲ, ಎಲ್ಲರಿಗೆ ಗೊತ್ತುಂಟು. ಸೊ ನನ್ಗೆ ಆ ಟೈಮಲ್ಲಿ ಹೇಗ ಫೀಲ್ ಆಯ್ತು ಅಂದ್ರೆ, ತುಂಬಾ ಒಳ್ಳೆ ಫೀಲ್ ಆಯ್ತು, ತುಂಬಾ ಪ್ರೌಡ್ ಫೀಲ್ ಆಯ್ತು. ಅಂದ್ರೆ ಅಷ್ಟು ದೊಡ್ಡ ಜನಕ್ಕೆ ನನ್ನ ಹೆಸರು ಗೊತ್ತುಂಟು ಅಂದ್ರೆ ಎಷ್ಟು ಖುಷಿ. ಸ್ವಲ್ಪ ದಬಾಕಿದ್ದೀನಿ ಅಂತ ಸ್ವಲ್ಪ 1% ಹಾಗೆ 1% ದಬಾಕಿದ್ರೆ, ಅದಕ್ಕೆ ರವಿ ಸರ್ ನಿಮ್ ಹೆಸರು ಗೊತ್ತಾಯ್ತು. ಯಾವ ಸಿನಿಮಾ ನೋಡಿದಿರಿ ಅಂತ ರೀಸೆಂಟ್ ಆಗಿ, ಕನ್ನಡ ಸಿನಿಮಾ? ನಾನು ಆಕ್ಚುಲಿ ಅವರ ತುಂಬಾ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೀವಿ ಟಿವಿಯಲ್ಲಿ, ನನ್ನ ಅಮ್ಮ ನೋಡುದಲ್ವಾ, ಅವರು ಜಾಸ್ತಿ ರೊಮ್ಯಾಂಟಿಕ್ ಪಿಕ್ಚರ್ ಮಾಡುದಲ್ವಾ, ಅದೇ ಪಿಕ್ಚರ್ ತುಂಬಾ ನೋಡಿದೀನಿ. ಯಾವ್ದು ಒಂದು ಪಿಕ್ಚರ್ ಹೆಸರು ನನ್ಗೆ ಗೊತ್ತಿಲ್ಲ, ಬಟ್ ಅವರಿಗೆ ನೋಡಿದೀನಿ ನನ್ನ ಕಣ್ಣಲ್ಲಿ, ಟಿವಿಯಲ್ಲಿ ನೋಡಿದೀರಾ. ಸೊ ಈಗ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡೋಂಗೆ ಪಕ್ಕದಲ್ಲಿ ಕುತ್ಕೊಳ್ಳೋಂಗೆ ಆಪರ್ಚುನಿಟಿ ಸಿಕ್ತು? ಹೌದು, ನಾನು ಇವಾಗ ತನಕ 2 ಸರ್ಗೆ ನೋಡಿದ್ದೀನಿ, ಒಂದು ಸುದೀಪ್ ಸರ್ಗೆ, ಒಂದು ರವಿಚಂದ್ರ ಸರ್. ಇನ್ನೇನ್ ಮಾತಾಡಿದ್ರು ರವಿ ಸರ್ ಜೊತೆ ಅಲ್ಲಿ ಕುತ್ಕೊಂಡು? ಬೇರೆ ಎಂತ ಇಲ್ಲ, ಹಣ ತಕೊಂಡ್ ಬಂದಿದ್ರು ಅವರು. ನೀವು 2 times ಮಾತಾಡ್ಸಿದ್ದೀರಾ. ಫಸ್ಟ್ ಒಂದ್ಸಲ ಮಧ್ಯ ಆ ಟೈಮಲ್ಲಿ ನಾನು ಸೀಕ್ರೆಟ್ ರೂಮು, ನಾನು ಇರ್ಲಿಲ್ಲ, ಎಲ್ಲರೂ ಇದ್ರು, ನಾನು ಸೀಕ್ರೆಟ್ ರೂಮ್. ಫಸ್ಟ್ ಟೈಮ್ ನಾನು ರವಿಚಂದ್ರ ಸರ್ಗೆ ಮೀಟ್ ಮಾಡಿದ್ದೀನಿ. ಓಕೆ, ಫಸ್ಟ್ ಟೈಮ್ ಆಗ. ಅಲ್ಲ, ನೀವು ಆ ಕ್ಯಾಶ್ ಇಸ್ಕೊಂಡ್ಬೋದಿತ್ತಲ್ವಾ? ಹೇಗಿದ್ರು ರನ್ನರ್ ಅಪ್ ಆಗಿದ್ರಲ್ಲ. ರನ್ನರ್ ಅಪ್ ಹಾಗಿದೆ ನಿಮ್ಗೆ ಅನ್ಸುತ್ತೆ, ಅದೇ ರನ್ನರ್ ಅಪ್. ನಾನು ಅದೇ ವಿನ್ ಆಗಿದ್ದೀನಿ ಅಂತಾನೆ ಅನ್ಸುತ್ತೆ ನನ್ಗೆ. ನನ್ಗೆ ರನ್ನರ್ ಆಗಿ ಫೀಲ್ ಆಗ್ಲಿಲ್ಲ, ನಾನು ಫಸ್ಟೇ ಬಂದಿದ್ದೀನಿ, ವಿನ್ನರ್ ಅಂತಾನೆ ಫೀಲ್ ಆಗ್ತಾ ಉಂಟು ನಂಗೆ. ಮತ್ತೆ ನನ್ನ ಜನರಿಗೆ ಕೂಡ ಹಾಗೇನೆ, ರನ್ನರ್ ಅಪ್ ಅಂತ ಯಾರು ನನ್ಗೆ ನೋಡಿ ಸೆಲೆಬ್ರೇಟ್ ಮಾಡಲ್ಲ. ಅವ್ರು ಎಂತ ಮಾಡ್ತಾರೆ ಅಂದ್ರೆ, ನಾನು ವಿನ್ ಆಗಿದ್ದೀನಿ ಹಾಗೇನೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ನಾನು ಏನಂದೆ ಅಂದ್ರೆ ನಿಮ್ಗೆ ಡಬಲ್ ಧಮಾಕ ಸಿಗ್ತಾ ಇತ್ತಲ್ವಾ ಅಂತ ಹೇಳ್ದೆ. ಹಣನೂ ಸಿಗ್ತಾ ಇತ್ತು, ಇಲ್ಲಿ ರನ್ನರ್ ಅಪ್ ಆಗ್ತಾ ಇದ್ರಲ್ವಾ ಅಂತ. ಇಲ್ಲ ನೋಡಿ, ಹಣ ಆ ಟೈಮಲ್ಲಿ ಸಿಗ್ಲಿಲ್ಲ. ಹಣ ನಾನು ಇವಾಗ ಸ್ವಲ್ಪ ಇವಾಗ ನಾನು ನಂತರ ಮಾಡ್ಬೋದಲ್ವಾ. ಆ ಟೈಮಲ್ಲಿ ಹಣ ಇಂಪಾರ್ಟೆಂಟ್ ಇರ್ಲಿಲ್ಲ ನನ್ಗೆ. ಅದೇ ನಿಮ್ಗೆ ಅರ್ಥ ಆಗಲ್ಲ, ನೀವ್ ಹೇಳಿದ್ರೆ ಅರ್ಥ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ನಂಗೆ ಹೇಗಂದ್ರೆ ಪೊಸಿಷನ್ ಕೂಡ ಇರ್ಲಿಲ್ಲ. ನಂಗೆ ಹೇಗಂದ್ರೆ, ನಾನು ಲಾಸ್ಟ್ ಹೋಗ್ಬೇಕು ಮನೆಯಿಂದ ಆಚೆ. ಮನೆಯಿಂದ ಲಾಸ್ಟ್ ನನ್ಗೆ ಜನರು ಕಳಿಸ್ಬೇಕು. ಜನರು ಹಾಗೇನೆ ಮಾಡಿದ್ರಲ್ವಾ, ನಂಗೆ ಲಾಸ್ಟೇ ಕಳಿಸಿದ್ರು ಅವರು. ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ, ರಾಜ್ವಿ ಶೆಟ್ಟಿ ಜೊತೆ ಸಿನಿಮಾ ಆಫರ್ ಬಂದಿದೆ ಅಂತ, ನಿಜನಾ? ಆಕ್ಚುಲಿ ಗೊತ್ತಿಲ್ಲ ನನ್ಗೆ, ಐಡಿಯಾ ಇಲ್ಲ ನನ್ಗೆ. ನೋಡಿಲ್ವಾ ನೀವು ಟ್ರೋಲ್ ನ? ಇಲ್ಲ, ಟ್ರೋಲ್ ಅಲ್ಲಿ ಆಕ್ಚುಲಿ ಒಂದ್ ಪೇಜ್ ಅಲ್ಲಿ ಮೆನ್ಷನ್. ಹೌದು, ಎಂತ ಹೌದು. ನೀವು ರಾಜ್ವಿ ಸರ್ ಅವರ ಬಾಯಲ್ಲಿ ಹೇಳಿದ್ರೆ ನಂಬಿ, ಇಲ್ಲಾಂದ್ರೆ ಬೇರೆ ಯಾರಿಗೆ ನಂಬೇಡಿ ನೀವು. ಇಲ್ಲಾಂದ್ರೆ ಅವರು ಎಲ್ಲರೂ ಸುಮ್ನೆ ಹಾಕ್ತಾರೆ, ಟ್ರೋಲ್ ಅಲ್ವಾ. ಯಾರು ನಿಮ್ಗೆ ಟ್ರೋಲ್ ಗೊತ್ತುಂಟಲ್ವಾ, ಎಲ್ಲ ಟ್ರೋಲ್ ಸತ್ಯ ಇರಲ್ಲ. ಯಾವ್ದಾವ್ದು ನನ್ನ ಹೋಟೆಲ್ ಹಾಕಿದ್ದಾರೆ, ರಕ್ಷಿತಾ ಶೆಟ್ಟಿ ಹೋಟೆಲ್. ಹೋಟೆಲ್ ನನ್ಗೇನೆ ಗೊತ್ತಿಲ್ಲ ಹೋಟೆಲ್ ಅಂತ. ಅವರು ನನ್ನ ರಕ್ಷಿತಾ ಶೆಟ್ಟಿ ನನ್ನ ಅಪ್ಪ ಬಚ್ಚಿರೆ ಅಂಗಡಿಯಿಂದ ಬಿಟ್ಟು ಅವರಿಗೆ ನಾನು ಮ್ಯಾನೇಜರ್ ಆಗಿ ಹೋಟೆಲ್ ಅಲ್ಲಿ ಕುತ್ಕೊಂಡಿದ್ದೀನಿ ಅಂತ ಅದೇ ನ್ಯೂಸ್ ಹಾಕಿದ್ದಾರೆ. ನೋಡಿ, ಅಲ್ಲ ನೀವು ಹೇಳಿ, ಒಂದು ಅಷ್ಟು ದೊಡ್ಡ ಹೋಟೆಲ್. ಎಲ್ಲರೂ ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ, ಮುಂಬೈಯಲ್ಲಿ ಹೋಟೆಲ್ ಮಾಡಿದೀರಾ ಅಂತ. ಆಕ್ಚುಲಿ ನಾನು ಇವತ್ತು ಅದನ್ನ ಕೇಳ್ಬೇಕಂತ. ಅದೇ ಸುಳ್ಳು, ಅದೇ ಹೇಳ್ತಾ ಇದ್ದೀನಿ. ನೀವು ಕೂಡ ಅದೇ ಪಿಕ್ಚರ್ ಹೇಳಿದಿರಲ್ವಾ, ಅದೇ ಕೂಡ ಸುಳ್ಳು ಆಗ್ಬೋದು. ನನ್ನ ಬಾಯಲ್ಲಿ ಕೇಳಿಲ್ಲ ಅಂದ್ರೆ ನಿಜ ಆಗ್ಬೇಕು ಅಂತ ಅನ್ಕೊಳ್ಳಿ, ಯಾಕೆ ಸುಳ್ಳು ಅಂತ ಅನ್ಕೊಳ್ಳಿ, ನಾನು ಕೂಡ ಅನ್ಕೊಳ್ತೀನಿ. ಬಟ್ ಅದೇ ಸತ್ಯ ಅಲ್ಲ. ಯಾವ್ದು ಸತ್ಯ ಅಲ್ಲ? ಹೋಟೆಲ್ ಹೋಟೆಲ್ ಸತ್ಯ ಅಲ್ಲ. ಅಂಡ್ ರಾಜ್ವಿ ಶೆಟ್ಟಿ ಅವರು ಅವರ ಬಾಯಿಂದ ಹೇಳಿದ್ರೆ ನೀವು ಸತ್ಯ ಅಂತ ಅನ್ಕೊಳ್ಳಿ. ಮತ್ತೆ ಇವರು ಸಂತೋಷ್ ಅವರು ಹಣ ಕೊಡ್ತಾರೆ ಅಂತ, ಅದೇ ಕೂಡ ಕೊಟ್ಟಿದ್ದಾರೆ ಅಂತ ನನ್ಗೆ ಕೂಡ ಕಾಲ್ ಬಂತು. ಕೊಟ್ಟಿದ್ದಾರಲ್ವಾ, ಎಂತ ಮಾಡ್ತೀರಾ ಅಂತ ಹಣದು. ನಾನು ಅವರು ಕಾಲಲ್ಲಿ ಹೇಗಂದ್ರೆ, ಅವರು ಕಾಲ್ ಮಾಡಿ ನಾನು ಹೀಗೇನೆ ಮಾತಾಡಿದೀವಿ. ನನ್ಗೆ ತುಂಬಾ ಸಂತೋಷ್ ಸರ್ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಅಲ್ಲ, ನಾರ್ಮಲ್ ಕಾಲ್ ಅಲ್ಲಿ. ನಾರ್ಮಲ್ ಮಾತಾಡುವಾಗ ನನ್ಗೆ ಕೂಡ ಗೊತ್ತಿರ್ಲಿಲ್ಲ ಅವರು. ಓಕೆ, ನನ್ಗೆ ನೀವು ಸಂತೋಷ್ ಅನ್ನೋರು ಯಾರಂತ ನಮಗೆ ಮೆನ್ಷನ್ ಮಾಡಿ ಹೇಳ್ಬೇಕಲ್ಲ, ತುಂಬಾ ಜನ ಇದಾರಲ್ಲ. ಅವರು ಒಂತೂರವರು
ಒಂತೂರ್ ಅವರಲ್ಲ, ವರ್ತೂರ್ ಸಂತೋಷ್. ವರ್ತೂರು ವರ್ತೂರ್ ಸಂತೋಷ್ ಅವರು ನಿಮಗೆ ಸೆಕೆಂಡ್ ರನ್ನರ್ ಅಪ್ ಕ್ಯಾಶ್. ಅದೇ ಹೇಳ್ತಾ ಇದ್ದೀನಿ ನಾನು. ನನ್ಗೆ ತುಂಬಾ ಖುಷಿ ಆಯ್ತು. ಅವರು ಹಾಗೆ ಒಂದು ಮನಸ್ಸು ಮಾಡಿ ನನ್ಗೆ ಕೊಡ್ಲಿಕ್ಕೆ, ಹಾಗೆ ಒಂದು ಮನಸ್ಸು ಮಾಡಿದಾರಲ್ವಾ ಕೊಡ್ಲಿಕ್ಕೆ. ಐ ರಿಯಲಿ ಅಪ್ರಿಶಿಯೇಟ್ ಫಾರ್ ದಟ್. ಅಂಡ್ ತುಂಬಾ ನನ್ಗೆ ಇದೆ ಉಂಟು ಅವ್ರಿಗೋಸ್ಕರ. ಮತ್ತೆಂತ ಗೊತ್ತುಂಟಾ, ಅವರು ನನ್ಗೆ ಕಾಲ್ ಮಾಡಿದ್ರು. ನಾನು ಹೇಗಂದ್ರೆ, ನಾನು ಹೇಳಿದ್ದೀನಿ ಅವರಿಗೆ, ಅಂದ್ರೆ ಒಬ್ವಿಯಸ್ಲಿ ನಾನು ತಗೊಳ್ತೀನಿ ಅದು. ಬಟ್ ಇವಾಗ ತನಕ ತಕೊಳ್ಳಿಲ್ಲ ನಾನು ಹಣ. ಒಂದು ದಿವಸ ನಾನು ಹೋಗ್ತೀನಿ ಅಲ್ಲಿ, ಅವ್ರು ಎಂತ ಪ್ರೀತಿ ಅಲ್ಲಿ ಕೊಡ್ತಾರೆ ಅದೇ ನಾನು ತಗೊಳ್ತೀನಿ. ಓಕೆ, ಬಟ್ ಇವಾಗ ತನಕ ನಾನು ತಗೊಳ್ಳಿಲ್ಲ. ಅಮೌಂಟ್ ಹೋಗಿದ್ರೆ ಅವ್ರು ಕೊಟ್ಟಿಲ್ಲ. ಇಲ್ಲ, ಯಾಕೆಂದ್ರೆ ನಾನು ಹೋಗ್ಲಿಲ್ಲ. ಹೋಗ್ತೀನಿ, ಬಟ್ ಒಂದು ದಿವಸ ಹೋಗ್ತೀನಿ. ಹೋಗುವಾಗ ನಾನು ಹೇಳ್ತೀನಿ. ನಿಮಗೆ ಗೊತ್ತಾ ವರ್ತೂರ್ ಸಂತೋಷ್ ಯಾರು ಅಂತ? ಆಕ್ಚುಲಿ ನನ್ಗೆ ಫಸ್ಟ್ ಎಂತ ಇರ್ಲಿಲ್ಲ. ಯಾಕೆಂದ್ರೆ ನಾನು ಬಿಗ್ ಬಾಸ್ ನೋಡ್ಲಿಲ್ಲ ಅಲ್ವಾ ಮುಂಚೆ ಯಾವಾಗ. ಬಟ್ ಎಲ್ಲರೂ ನನ್ಗೆ ಹೇಳುವಾಗ ನನ್ಗೆ ಗೊತ್ತಾಯ್ತು ಅವರು ಅಲ್ಲಿ ಇರುವ, ಅವರು ಬಫೆಲೋ ಎಲ್ಲ ಉಂಟಲ್ವಾ ಅವರ ಹತ್ರ. ಹಾಗೆ ಒಂದು ದಿವಸ ಅವರ ಊರಲ್ಲಿ ಹೋಗ್ತೀನಿ. ಅವರೇ ಹೇಳಿದ್ರು ಮನೆಯಲ್ಲಿ ಬನ್ನಿ ಅಡಿಗೆ ಎಲ್ಲ ಮಾಡಿ ಅಂತ. ಆಬ್ವಿಯಸ್ಲಿ ಮಾಡ್ತೀನಿ. ಅಂದ್ರೆ ನೀವು ಅವ್ರ ಮನೆಗೆ ಹೋಗಿ ಅಡ್ಗೆ ಕುಕ್ ಮಾಡಕ್ ಹೇಳಿದ್ರ? ಹೀಗೇನೆ ಒಂದು ಪ್ರೀತಿಯಲ್ಲಿ ಕೇಳಿದ್ರು. ಬನ್ನಿ ಅಂತ ಹೇಳಿದ್ದಾರೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ ಬನ್ನಿ ಅಂತ. ಯಾವಾಗ ಹೋಗ್ತೀರಾ? ಒಂದು ದಿವಸ. ಓಕೆ, ರನ್ನರ್ ಅಪ್ ಎಷ್ಟು ಕೊಡ್ತೀನಿ ಅಂದಿದ್ದಾರೆ ಅವರು? ಅದೇ ನನ್ಗೆ ಗೊತ್ತಿಲ್ಲ. ಅವರು ಎಷ್ಟು ಕೊಟ್ರೆ ಎಷ್ಟು ಕೊಟ್ಟಿರದೆ ಅದೇ ಮ್ಯಾಟರ್ ಆಗಲ್ಲ ಮ್ಯಾಮ್. ಅವರು ಕೊಟ್ಲಿಕ್ಕೆ ಒಂದು ಮನಸ್ಸಾಯ್ತಲ್ವಾ, ಅಷ್ಟೇ ಇದೆ. ಅರ್ಥ ಆಯ್ತಾ? ಅವರು ಒಂದು ಮನಸ್ಸಿಂದ ಹೇಳಿದಾರಲ್ವಾ ಕೊಡ್ತೀನಿ ಅಂತ, ಅಷ್ಟೇ ಸಾಕಲ್ವಾ. ಅದು ಎಷ್ಟು ಕೂಡ ಇರ್ಲಿ. ಓಕೆ, ಮೊನ್ನೆ ಜ್ಯುವೆಲರಿ ಶಾಪ್ಗೆ ಪ್ರಮೋಷನ್ಗೆ ಹೋಗಿದ್ರಲ್ವಾ, 2 ಚೈನ್ ಕೊಟ್ಟು ಕಳ್ಸಿದಾರಂತೆ ನಿಮಗೆ ಗೋಲ್ಡ್ ಚೈನಾ. ಒಂದು ದೊಡ್ಡ ಚೈನ್, ಒಂದು ಕರೆಮಣಿನ. ಅದೇ ನನ್ನ ಅಮ್ಮಗೆ. ಓಕೆ, ಅಮ್ಮನಿ ಕೊಟ್ಟಿದಾರಾ? ಅಂದ್ರೆ ನಾನು ತಗೊಳ್ಳಿದ್ದೀನಿ. ಅದೇ ಫಾರ್ ಎಕ್ಸಾಂಪಲ್ ನನ್ಗೆ ಒಂದು 20 ಲಕ್ಷದ ವೌಚರ್ ಸಿಕ್ಕಿದೆ ಅಲ್ವಾ, ಅದೇ ಅಂತ ಕ್ಯಾಶ್ ಅಲ್ಲ. ಮತ್ತೆ ಅಲ್ಲಿ ಹೋಗ್ ನಂತರ ಆಕ್ಚುಲಿ ನಾನೇ ಅಂತ ಅನ್ಕೊಳ್ಳಿದ್ದೀನಿ, ಕ್ಯಾಶ್ ಅಲ್ಲ ಅದು. ಸೊ ನಾನು ಎಂತ ಕಾಯಿನ್ಸ್ ಎಲ್ಲ ಅದೇ ಇಡ್ತೀನಿ. ಯಾವಾಗ ಒಂದು ಫ್ಯೂಚರ್ ಅಲ್ಲಿ ನಾನು ಎಂತ ಒಂದು ಬಿಸ್ನೆಸ್ ಆಗ್ಲಿ, ಎಂತ ಒಂದು ಪ್ಲಾನಿಂಗ್ ಮಾಡಿದ್ರೆ ಅದೇ ನಾನು ಇನ್ವೆಸ್ಟ್ ಮಾಡ್ಬೋದಲ್ವಾ. ಬಟ್ ಅದೇ ಬಿಸ್ಕಿಟ್ ಮತ್ತೆ ಕಾಯಿನ್ ಕೂಡ ಸಿಕ್ಲಿಲ್ಲ. ಅವ್ರು ಹೇಳಿದ್ರು ಆಕ್ಚುಲಿ ಕಾಯಿನ್ ಬಿಸ್ಕಿಟ್ ಇಲ್ಲ ಅಂತ, ಅದೇ ಜ್ಯುವೆಲರಿಯೇ ತಗೊಳ್ಬೇಕು ಅಂತ. ಸೊ ನಾನು ಕಮ್ಮಿ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಅಲ್ಲಿ ಒಂದು ದೊಡ್ಡ ಚೈನ್ ತಗೊಳ್ಳಿದ್ದೀನಿ, ಒಂದು ಚಿಕ್ಕ ಕರೆಮಣಿ ತಗೊಳ್ಳಿದ್ದೀನಿ. ಸೊ ಅದೇ ಹೇಗ ಗೊತ್ತುಂಟ, 20 ಲಕ್ಷ ಸಿಕ್ಕಿತ್ತಲ್ವಾ, ಫುಲ್ 20 ಲಕ್ಷ ಸಿಕ್ಲಿಲ್ಲ. ಅದೇ TDS GST ಎಲ್ಲ ಕಟ್ ಮಾಡಿ 13.5 ಲಕ್ಷ ಸಿಕ್ತು. ಆ 13 ಲಕ್ಷ ಅಲ್ಲಿ ನಾನು 2 ತಕೊಂಡ್ ಬಂದಿದ್ದೀನಿ. ಅದರಲ್ಲಿ ಕೂಡ ನಾನು 1 ಲಕ್ಷ ಹಾಕಿ 2 ತಕೊಂಡ್ ಬಂದಿದ್ದೀನಿ. ಯಾಕೆಂದ್ರೆ 13.5 ಲಕ್ಷದಲ್ಲಿ 13.5 ಲಕ್ಷದಲ್ಲಿ ಆಕ್ಚುಲಿ ಸ್ಟೋರಿ ಇಲ್ಲ ನಿಮ್ಗೆ. ನನ್ಗೆ 20 ಲಕ್ಷದ ವೌಚರ್ ಸಿಕ್ಕಿದ್ದು, ಕೇಳಿ ಇವಾಗ. 20 ಲಕ್ಷದ ವೌಚರ್ ಸಿಕ್ಕಿದ್ದು. ನಾನು ಎಂತ ಅನ್ಕೊಂಡಿದ್ದೀನಿ, 20 ಲಕ್ಷದ ಎಲ್ಲಾ ಬಂಗಾರ ತಕೊಂಡಿದ್ದೀನಿ. 20 ಆಗ ನಂತರ ಬಿಲ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಬಿಲ್ ಅಂದ್ರೆ ಒಂದು ಅವರ ಜೊತೆಗೆ ಅವ್ರೆಂತ ಹೇಳಿದ್ರು 20,50,000 ಅಂತ. ನಾನು ಎಂತ ಅನ್ಕೊಂಡಿದ್ದೀನಿ, ಪರವಾಗಿಲ್ಲ 50,000 ನಾನೇ ಮೇಲಿಂದ ಹಾಕ್ತೀನಿ. 20 ಲ್ಯಾಕ್ ಅಲ್ಲಿ ನಾನು ಎಂತ ಬಂಗಾರ ತಗೊಳ್ಳಿದ್ದೀನಿ ಅಂದ್ರೆ, ನನ್ನ ಅಜ್ಜಿಗೆ ಒಂದು ಚೈನ್, ಒಂದು ನನ್ನ ಅಮ್ಮಗೆ ಒಂದು ಚಿಕ್ಕ ಕರಿಯಮಣಿ, ನನ್ನ ಮಾತ್ರ ಚಿಕ್ಕ ಕರಿಯಮಣಿ ಇಲ್ಲ, ಮತ್ತೆ ಒಂದು ಪೆಂಡೆಂಟ್ ಮತ್ತೆ ಒಂದು ದೊಡ್ಡ ಒಂದು ಚೈನ್. ಅದೆಲ್ಲ ಕಮ್ಮಿ ಮೇಕಿಂಗ್ ಚಾರ್ಜಸ್ ಅಲ್ಲಿ ಒಂದು 11% ಅಲ್ಲಿ ತಕೊಳ್ಳಿದ್ದೀನಿ. ರೇಟ್ ಎಷ್ಟು ಆಯ್ತು? 20,50,000. ನಾನು ಎಂತ ಅನ್ಕೊಳ್ಳಿದ್ದೀನಿ, ಮೇಲೆ 50,000 ಕೊಡ್ತೀನಿ. ನಾನು ಯಾವಾಗ ಅಲ್ಲಿ ಹೋಗಿದ್ದೀನಲ್ವಾ, ನಾನು ಯಾವಾಗ ಅವರಿಗೆ ಬಿಲ್ಲಿಂಗ್ ಮಾಡಿ ಅಂತ ಹೇಳುವಾಗ ಅವರು ನನ್ಗೆ ಹೇಳಿದ್ರು 7 ಲಕ್ಷ ಮೇಲಿಂದ ಕೊಡ್ಬೇಕು ಅಂತ. ನಾನು ಹೇಳಿದ್ದೀನಿ 7 ಲಕ್ಷನಾ? ಯಾಕೆಂದ್ರೆ 20 ಲ್ಯಾಕ್ಸ್ ಅಲ್ಲಿ ನನ್ಗೆ GST TDS ಕಟ್ ಮಾಡಿ ಸಿಗುದು 13.5 ಲಕ್ಷ ಮಾತ್ರ. ಹೌದು, ವೌಚರ್ ಅಲ್ಲಿ ಸಿಗುದು 13.5 ಲಕ್ಷ ಮಾತ್ರ. ಅಂಡ್ ಆ ಲಕ್ಷದಲ್ಲಿ ನಾನು ಎಂತ ಹೇಳಿದ್ದೀನಿ, ಓಕೆ ಪರವಾಗಿಲ್ಲ, ಇವಾಗ ಅಷ್ಟು ದುಡ್ಡಿಲ್ಲ ನನ್ನ ಹತ್ರ, ಅಜ್ಜಿದು ಚೈನು ತಗೊಳ್ಳಿದ್ದೀನಿ ಹೊರಗೆ. ಇವತ್ತೆಂತೆಂತ ಉಂಟು, ದೊಡ್ಡ ಒಂದು ಚೈನು, ಕರೆಮಣಿ ಮತ್ತೆ ಪೆಂಡೆಂಟ್. ಅವ್ರು ಹೇಳಿದ್ರು 2.5 ಲಕ್ಷ ಮತ್ತೆ ಸ್ವಲ್ಪ ಆಗ್ಬೇಕು. 2.5 ಲಕ್ಷ ಕೂಡ ಇರ್ಲಿಲ್ಲ. ಎಂತ ಮಾಡಿದ್ದೀನಿ, ಪೆಂಡೆಂಟ್ ಉಂಟಲ್ವಾ ಅಮ್ಮದು ಪೆಂಡೆಂಟ್, ಅದೇ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಇವತ್ತು ಎಂತ ಉಂಟು, ಜಸ್ಟ್ ಕರಿಯಮಣಿ ಮತ್ತೆ ದೊಡ್ಡ ಚೈನ್.
ಅದೇ ಹೇಳಿದ್ರು ಅವರು 1 ಲಕ್ಷ ಮೇಲೆ ಹಾಕ್ಬೇಕು ಅಂತ. ಓಕೆ, ಸೊ ಇಲ್ಲಂದ್ರೆ ನಾನು ಕರಿಮನಿ ಕೇಳಿ ನಾನು ಕರಿಮನಿ ತಗೊಳ್ದ್ರೆ ಆಚೆ ಎಂತ ಆಗುತ್ತೆ ಅಂದ್ರೆ ನನ್ಗೆ 1 ಲಕ್ಷ ಲಾಸ್ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಇವಾಗ ಕರಿಮನಿ ಬೇಡ ನನ್ಗೆ, ಸುಮ್ನೆ 1 ಲಕ್ಷ ನನ್ನ ಲಾಸ್. ಸೊ ನಾನು ಎಂತ ಮಾಡಿದೀನಿ, ಪರವಾಗಿಲ್ಲ ನಾನು 1 ಲಕ್ಷ ಕೊಡ್ತೀನಿ, ಅದೇ ಕರಿಮನಿ ಬೇಕು ಅಂತ ನಾನು ಅದೇ 2 ತಕೊಂಡ್ ಬಂದಿದ್ದೀನಿ. ನಾನು ಅಮ್ಮಗೆ ಕೊಡ್ಲಿಲ್ಲ, ಯಾಕೆಂದ್ರೆ ಜಸ್ಟ್ ಕರಿಮನಿ ಅಲ್ವಾ, ಪೆಂಡೆಂಟ್ ಇಲ್ಲ. ಸೊ ಯಾವಾಗ ಸ್ವಲ್ಪ ಆಗುತ್ತೆ ಹಣ ಆ ಟೈಮಲ್ಲಿ ಪೆಂಡೆಂಟ್ ಹಾಕಿ ಅಮ್ಮಗೆ ಕೊಡ್ತೀನಿ. ಇನ್ನು ಕೊಟ್ಟಿಲ್ಲ? ಇಲ್ಲ, ಕೊಡ್ಲಿಲ್ಲ. ಅದೇ ಖಾಲಿ ಕರಿಮನಿ ಹೇಗ ಕೊಟ್ಲಿ ನಾನು, ಅದಕ್ಕೆ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದೇ ಒಂದು ಹಾಕಿ ಪರವಾಗಿಲ್ಲ ಸ್ವಲ್ಪ ಹಾಕಿ ಮಾಡಿ ಕೊಡ್ತೀನಿ ಅಷ್ಟೇ. ಹಾಗಾದ್ರೆ ಹೋಟೆಲ್ ಇಲ್ಲ, ಮತ್ತೆ ಅಲ್ಲಿ ಹೋದಾಗ ಏನ್ ಗಿಫ್ಟ್ ಕೊಡ್ಲಿಲ್ವಾ ನಿಮ್ಗೆ? ಎಲ್ಲಿ ಪ್ರಮೋಷನ್ಗೆ ಹೋಗಿದ್ದಲ್ವ? ಅದೇ ಪ್ರಮೋಷನ್ ಅಲ್ಲ, ನಂತರ ನಾನು ಅದೇ ಗಿಫ್ಟ್ ಗೆಸ್ಟ್ ನೀವು ಅಲ್ಲಿಗೆ ಆಗಿದ್ರೆ ಗೆಸ್ಟ್ ದಲ್ಲಿ ಹೋಗುವಾಗ ಅವರು ಪ್ರೀತಿಯಿಂದ ಸ್ವಲ್ಪ ಕೊಟ್ಟಿದ್ರು. ಓಕೆ, ಈಗ ರಕ್ಷಿತಾ ಮದ್ವೆ ಆಗೋ ಹುಡ್ಗ, ಈಗ ನೀವು ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀರಾ, ಹುಡ್ಗನು ಸೆಲೆಬ್ರಿಟಿ ಹಾಗೆಂತ ಅವಶ್ಯಕತೆ ಇಲ್ಲ. ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ನಿಮ್ಮ ಮದ್ವೆ? ಕ್ವಾಲಿಟೀಸ್ ಅಲ್ಲ, ಅವ್ರ ಹತ್ರ 4 ಗದ್ದೆ ಇರ್ಬೇಕು ಅಷ್ಟೇ. ಗದ್ದೆ ಕೆಲಸ ಮಾಡೋಕ? ಅದ್ ಬಿಟ್ಟು ಬೇರೆ ಏನಿರ್ಬೇಕು? ಬೇರೆ ಎಂತ ಬೇಡ, ಬರೀ ಗದ್ದೆ ಇದ್ರೆ ಸಾಕು. ಮನೆ ಬೇಡವಾ? ಮನೆ ಹಾಗೆ ಒಡಿಲ್ ಇಲ್ಲಿ ಬೇಕು ನನ್ಗೆ. ಒಡಿಲ್ ಅಂದ್ರೆ ತೊಟ್ಟಿ ಮನೆ ಅಲ್ವೇ ಇಲ್ಲುದು, ಅವರ ತೊಟ್ಟಿ ಮನೆ ಇರ್ಬೇಕು, ಗದ್ದೆ ಇರ್ಬೇಕು, ಕೋಳಿದು ಗೂಡು, ಕೋಳಿದು ಗೂಡು ಇರ್ಬೇಕು, ಮತ್ತೆ ಪೆತ್ತಗದಾದನ್ಪಿಗೆ ಅವು ನಮ್ಮ ಇಲ್ಲದಾದನ್ಪಿನಿ ಇಲ್ಲಡಿ ಪುಂಡತೆ ದಾದನ್ಪಿನಿ ಕಿದೆ ಪೆತ್ತದ ಕಿದೆ. ಪೆತ್ತ ಅಂದ್ರೆ ಹಸುದು ಎಂತ ಹಸುದು ಕೊಟ್ಟಿಗೆ ಇರ್ಬೇಕು ಅಷ್ಟೇ. ಮತ್ತೆ ಅವರ ಒಂದು ಅಜ್ಜಿ ಇರ್ಬೇಕು. ಯಾಕೆ? ಮಲ್ಲಮ್ಮನ್ ತರ? ಮಲ್ಲಮ್ಮನ್ ಬಗ್ಗೆ ಏನು ಹೇಳಲೇ ಇಲ್ಲ. ಮಲ್ಲಮ್ಮನ್ ನಿಮ್ ಜೊತೆ ಹೇಳಿದೀನಲ್ವಾ, ಅವರು ನನ್ನ ಮತ್ತೆ ಅಜ್ಜಿದು ಒಂದು ಕಾಂಬಿನೇಷನ್ ಬೇರೆ. ಬ್ಯಾಂಗ್ಳೂರ್ ಬಂದ್ಮೇಲೆ ಮೀಟ್ ಮಾಡಿದ್ರ? ಹೌದು, 2 ಸತಿ. ಇವಾಗ ಮತ್ತೆ ನನ್ಗೆ ಒಂದು ಗಿಲ್ಲಿಯಲ್ಲಿ ಇದೊಂದು ನನ್ನ ಗೆಸ್ಟ್ ಆಗಿ ಕರೀತಾ ಇದ್ದಾರೆ, ಅಲ್ಲಿ ಕೂಡ ಅವರು ಬರ್ತಾ ಇದ್ದಾರೆ. ನಾವಿಬ್ರು ಏನ್ ಮಾಡೋಕೆ ಗಿಲ್ಲಿಯಲ್ಲಿ ಹೋಗಿ? ಎಲ್ಲ ಗಿಲ್ಲಿಯಲ್ಲಿ ಗೆಸ್ಟ್ ಆಗಿ ಹೋಗುದು, ಸುಮ್ನೆ ಹೋಗ್ ಬರೋದು ನೋಡ್ಕೊಂಡು ಹೇಗಿರ್ತಾರೆ ಅಂತ. ಹೌದು. ಓಕೆ, ಈಗ ನಿಮ್ಮ ಪೇಪರ್ದು ಮುಗಿಲಿಲ್ವಾ ಇವಾಗ? ಈ ಪೇಪರ್ ನೀವೇ ಇಟ್ಕೊಳ್ಳಿ. ಓಕೆ, ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಸಾಂಗ್ ಆಡಿ ತುಂಬಾ ವೈರಲ್ ಆಗಿದ್ದೀರಾ. ನಮ್ ಚಾನಲ್ ನಿಮ್ದು ಪ್ಲೀಸ್. ಸೇವಂತಿಯೇ ನನ್ನ ಇದೆ ಇಲ್ಲ ಸ್ವಲ್ಪ ಅಲ್ಲ, ಎನರ್ಜಿ. ರಕ್ಷಿತಾ ಅಂದ್ರೆ ಎನರ್ಜಿ. ಸೇವಂತಿಯೇ ಇವ್ನ ಹಾಕಿ ನೀವು. ಅಲ್ಲಿ ಅಲ್ಲ, ನಿಮ್ಮ ಬಾಯಲ್ಲಿ. ಸೇವಂತಿಯೇ ಏನೋ ಇದೆ. ಓಹೋ ಅಲ್ಲ? ಓಕೆ. ಸೇವಂತಿಯೇ ಓಹೋ ನನ್ನ ಸೇಲಿಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಬಲುಮಂತ ನೀನು, ಹೇಳಿ ಅದೇ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು, ಜನ್ಮ ಜನ್ಮದ ಪ್ರೀತಿಯೇ ನನ್ನ ಮೆಚ್ಚಿನ. ನೀವು ಎಲ್ಲರೂ ಹಾಗೆ ಯಾಕೆ? ನಾಳೆಂತ ದೊಡ್ಡ ಸಿಂಗರ ಅಲ್ಲ ನೀವು? ನನ್ನ ಸತ್ಯ ಸ್ವರ ಚಂದ ಉಂಟಾ? ಎಲ್ಲರೂ ನನ್ನ ಸಾಂಗ್ ಆಡ್ಲಿಕ್ಕೆ ಕೇಳ್ತಾರಲ್ವಾ, ಅಂದ್ರೆ ನಾನು ಆಕ್ಚುಲಿ ಗುಡ್ ಸಿಂಗರ್. ಕಾನ್ಫಿಡೆಂಟ್ ವೇಟ್ ಆಡ್ತೀನಿ. ನನ್ನ ಮೆಚ್ಚಿನ ಹಾಳಿದು ಸೇವಂತಿಯೇ, ಸೇವಂತಿಯೇ ನನ್ನ ಸೇಲಿಯಲ್ಲಿ ಗಮ್ಮಂತಿಯೇ. ಸೂಪರ್. ಮೊನ್ನೆ ಇವ್ರು ಅಕುಲ್ ಬಾಲಾಜಿ ಸಮೇತ ನೀವು ಸಾಂಗ್ ಆಡ್ಸಿದ್ರಲ್ವಾ? ಹೌದು. ಯಾಕೆ ಆಡ್ಸಿದ್ರಂತೆ ನೀವು ಕೇಳ್ಬೇಕು ತಾನೆ. ಸುದೀಪ್ ಸರ್ ಮನೆಗೆ ಹೋಗಿದ್ರಿ. ಸುದೀಪ್ ಬಿಗ್ ಬಾಸ್ ಅಲ್ಲಿ ಆದ್ಮೇಲೆ ಸುದೀಪ್ ಸರ್ ಮನೆಗೆ ಹೋಗಿದ್ರಿ, ಫಾರ್ಮ್ ಹೌಸ್ ಹೋಗಿದ್ರಾ? ಸುದೀಪ್ ಸರ್ ಪೇಮೆಂಟ್ ಕೊಟ್ರು ಅಂತ ಹೇಳ್ತಾ ಇದ್ರು, ನಿಜನಾ? ಅಂದ್ರೆ ಯಾವ್ದು ಪೇಮೆಂಟ್? ನಿಮಗೇನೋ ಗಿಫ್ಟ್ ಅವರು ತುಂಬಾ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ಬೇರೆ ಇವಾಗ ಎಂತ ನೋಡಿ, ಆಸೆ ಪಡ್ಬೇಕು, ಅತಿ ಆಸೆ ಪಡಬಾರ್ದು, ಗೊತ್ತುಂಟಲ್ವಾ? ನನ್ಗೆ ಅವರು ಆಲ್ರೆಡಿ ತುಂಬಾ ಗಿಫ್ಟ್ ಕೊಟ್ಟಿದ್ದಾರೆ. ಯಾವ್ದು ನಾನು ನಿಮ್ಗೆ ಹೇಳ್ತೀನಿ, ಒಂದು ವಿಷಯ ಹೇಳ್ತೀನಿ. ಯಾವಾಗ ಅವರು ಒಂದು ಗಿಫ್ಟ್ ಕೊಡ್ತಾರೆ, ಎಲ್ಲರಿಗೆ ಕಾಣಿಸುತ್ತೆ ಯಾವ್ದು ಅವರು ಅದೇ ಗಿಫ್ಟ್ ಯಾವ್ದು ಟೈಮಲ್ಲಿ ಅವರು ಹಿಂದೆಯಿಂದ ಕೂಡ ಗಿಫ್ಟ್ ಕೊಡಿದ್ರೆ ಅದೇ ಜನರಿಗೆ ಕಾಣಿಸಲ್ಲ. ಬಟ್
ಅವರ ಒಂದು ಕಾಂಟ್ರಿಬ್ಯೂಷನ್ ಉಂಟಲ್ವಾ, ಅವರಿಗೆ ಯಾರಿಗೆ ಕೊಟ್ಟಿದ್ದಾರಲ್ವಾ ಅವರಿಗೆ ಗೊತ್ತಾಗುತ್ತೆ ಎಂತಂತ. ಅದೇ ಹೇಗಂದ್ರೆ ಯಾರ್ಯಾರು ಒಂದೊಂದು ಪರ್ಸನ್ ಇರ್ತಾರೆ, ಅವರಿಗೆ ಅಂದ್ರೆ 100 ಜನಕ್ಕೆ ಗೊತ್ತಿರ್ಲಿಲ್ಲ ಅಂದ್ರೆ ಒಂದು ಹಿಂದೆಯಿಂದ ಒಂದು ಹೆಲ್ಪ್ ಮಾಡ್ತಾರೆ, ಗೊತ್ತುಂಟಾ. ಹಿಂದೆಯಿಂದ ಒಂದು ಅದೇ ಒಂದೊಂದು ವಿಷಯ ಉಂಟು, ಅದು ಎಲ್ಲ ನಾನು ಇದೇ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಿಮ್ಗೆ ಗೊತ್ತಿಲ್ಲ ಎಷ್ಟು ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ ಉಂಟಂತ. ಸೂಪರ್. ರಕ್ಷಿತಾ, ಕೊನೆಯದಾಗಿ ರಘುವಣ್ಣ ಮತ್ತೆ ನಿಮ್ಮನ್ನ ಗಿಲ್ಲಿ ಅವರು ಲಾಂಗ್ ಡ್ರೈವ್ ಮಾಡ್ಕೊಂಡು ನೋಡಕ್ ಬಂದಿದ್ದಾರೆ. ಆ ವಿಡಿಯೋ ಇದೆ ನನ್ನ ಹತ್ರ, ತೋರಿಸ್ತೀನಿ. ಓಕೆನಾ? ಏನ್ ರಿಯಾಕ್ಟ್ ಮಾಡ್ತೀರಾ ಅಂತ. ಲಾಂಗ್ ಡ್ರೈವ್ ಯಾರು ಬಂದಿದ್ದಾರೆ? ಗಿಲ್ಲಿ ಮತ್ತೆ ರಘುವಣ್ಣ ನಿಮ್ಮನ್ನ ನೋಡೋಕೆ ನನ್ನ ಹತ್ರ ಒಂದು ವಿಡಿಯೋ ಇದೆ. ಹಾಗೆ ಒಂದು ವೇಳೆ ಆಗಿದ್ರೆ ದೇವರಿಗೆ 100 ತಾರಿಗೆ ಅಂತ ಹೇಳುದು 100 ತೆಂಗಿನಕಾಯಿ ಹಾಕ್ತೀನಿ ದೇವರಿಗೆ. ಹಾಗೆ ಒಂದು ವೇಳೆ ಆಯ್ತು ಅಂದ್ರೆ. ರಕ್ಷಿತಾ, ನಿಮ್ಗೆ ಎಷ್ಟು ಇಷ್ಟ ಆಗಿದ್ರೆ ಗಿಲ್ಲಿ ಅಣ್ಣ ಮತ್ತೆ ರಘು? ಗಿಲ್ಲಿ ಅಣ್ಣ ಮತ್ತೆ ರಘು ಎಂತ ಗಿಲ್ಲಿ ಅವ್ರು ನಿಮ್ಗೆ ಎಷ್ಟು ಇಷ್ಟ ಅಂತ? ಸಾರಿ, ನಿಮ್ಗೆ ಅಣ್ಣ ಆಗ್ಬೋದು ಅವರು. ಅಯ್ಯೋ, ಒಂದ್ ಸೆಕೆಂಡ್. ನೆಟ್ವರ್ಕ್ ಇಲ್ವಾ? ನೆಟ್ವರ್ಕ್ ಎಂತ ಬರ್ಲೇ ಇಲ್ಲ. ಎಂತ ನೆಟ್ವರ್ಕ್ ನೀವು ಮಾತಾಡ್ತಾ ಇದ್ದೀರಾ? ಹನುಮಂತ ನೀನು ಶ್ರೀಕಂಠ. ಸಿಗಲ್ಲ ನಿಮ್ಗೆ, ಪರವಾಗಿಲ್ಲ ಬಿಡಿ. ಸೇವ್ ಮಾಡ್ಕೊಂಡು ಬಂದಿದ್ದೆ ನಾನು. ಪರವಾಗಿಲ್ಲ, ನಾನೇ ಲಾಂಗ್ ರೈಡ್ ಅಲ್ಲಿ ಹೋಗಿ ನಿಮ್ಗೆ ವಿಡಿಯೋ ಕಳಿಸ್ತೀನಿ. ಯಾವಾಗ? ಒಂದು ದಿವ್ಸ ಗ್ಯಾರಂಟಿ. ಒಂದು ದಿವ್ಸ ಪರವಾಗಿಲ್ಲ ಬಿಡಿ. ಇಂಚೂರು ರೆಸ್ಟ್ ಮಾಡ್ಬಾರಿತ್ತು ಅಕ್ಷಯ್. ಇಲ್ಲಿ ವಾವ್, ಎಷ್ಟು ಚಂದ ಉಂಟು ಇದು ನಾನಾ? ಇಲ್ಲಿ ನೋಡಿ, ರಘುವಣ್ಣ ನೋಡಿ. ಏನ್ ಹೇಳ್ತೀರಾ? ಅದೇ ಇಮೋಷನ್ ಅಲ್ಲ, ಈಗ ಬಂದಿದ್ರ ನೋಡೋಕೆ? ಬಂದಿದ್ದಾರೆ ಅಲ್ವಾ? ಬಂದಿದ್ದಾರೆ. ಎಲ್ಲಿ ಬಂದಿದ್? ಮಂಗಳೂರಿಗೆ ಬಂದಿದ್ರಾ? ಉಡುಪಿಯಲ್ಲಿ ಬಂದಿದ್ದ ಲಾಂಗ್ ಡ್ರೈವ್ ಇಬ್ರು. ಸೊ ಖುಷಿ ಆಯ್ತು ಅವ್ರ ಮನೆಗೆ ಬಂದಿದ್ದು? ತುಂಬಾ ಖುಷಿ ಆಯ್ತು. ಓಕೆ ರಕ್ಷಿತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಮಾತಾಡಿದ್ಕೆ. ಮತ್ತೆ ನಿಮ್ಮ ಜನ ಇಷ್ಟು ಸಪೋರ್ಟ್ ಮಾಡಿ ವೋಟ್ ಮಾಡಿ ಇಲ್ಲಿವರೆಗೆ ಬೆಳೆಸಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ, ನಿಮ್ಮ ಸಪೋರ್ಟ್ ಇಂದ, ನಿಮ್ಮ ಆಶೀರ್ವಾದದಿಂದಲೇ ಇಲ್ಲಿ ತನಕ ಬರ್ಲಿಕ್ಕೆ ಆಯ್ತು. ಒಂದು ನನ್ನಿಂದ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಒಂದೊಂದು ಮಾತು, ನಮ್ಮ ಒಂದು ಹೀಗೇನೆ ಸುಮ್ಮನೆ ನಾವು ಹೇಗಂದ್ರೆ, ನಾವು ನಮ್ಮ ಲೈಫಲ್ಲಿ ಆ್ಯಕ್ಚುಲಿ ನಾವು ಮುಂದೆ ಹೋಗ್ಲಿಕ್ಕೆ ನೋಡಬೇಕು. ಓಕೆ, ನಾವು ಆ್ಯಕ್ಚುಲಿ ಮುಂದೆ ಹೋಗ್ಲಿಕ್ಕೆ ನೋಡಬೇಕು, ಯಾರಿಗೆ ನಾವು ತಳ್ಳಲಿಕ್ಕೆ ನೋಡಬಾರ್ದು. ಓಕೆ, ಯಾರು ಒಂದು ಅಂದ್ರೆ ಜಸ್ಟ್ ಫೋಕಸ್ ಆನ್ ಯೋರ್ ಸೆಲ್ಫ್, ಡೋಂಟ್ ಕೇರ್ ಅಬೌಟ್ ಅದರ್ಸ್. ಓಕೆ, ನೀವೇ ಮುಂಚೆ ಹೋಗ್ಲಿಕ್ಕೆ ನೋಡಿ, ನೀವೇ ಅಂದ್ರೆ ನೀವು ಮುಂಚೆ ಹೋಗಿ, ಯಾರಿಗೆ ತಳ್ಳಲಿಕ್ಕೆ ನೋಡ್ಬೇಕಿಲ್ಲ ಬೇಡಿ. ಲೈಫಲ್ಲಿ ಇದೆ ಆಕ್ಚುಲಿ, ನಾವು ಅಪ್ಲೈ ಮಾಡಲೇಬೇಕು ಅಲ್ವಾ? ಹೌದು ಅಷ್ಟೇ. ರಕ್ಷಿತಾ, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರ್ತಾ ಇರ್ಲಿ, ಒಳ್ಳೊಳ್ಳೆ ಶೋಗ್ ಹೋಗ್ತಾ ಇರಿ. ನೋಡಿದ್ರಲ್ಲ, ರಕ್ಷಿತಾ ಅವರ ಇಷ್ಟೊಂದು ಮಾತುಕತೆ ಆಗಿತ್ತು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್.